ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೋಸ್ಕರ ತುಂಬಾ ಒಳ್ಳೆ ಟಿಪ್ಸ್ನ ತಂದಿದ್ದೀನಿ. ಈ ಥರ ಟಿಪ್ಸ್ನ ನೀವು ಮನೇಲಿ ಬಳಸೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಫ್ರೆಂಡ್ಸ್. ನೋಡಿ, ಮಕ್ಳು ಈ ಥರ ಎಲ್ಲ ಗೋಡೆ ಮೇಲೆ ಗೀಚಿರ್ತಾರಲ್ಲ, ಅದನ್ನೆಲ್ಲ ಯಾವ ಥರ ಕ್ಲೀನ್ ಮಾಡೋದು, ಹಾಗೆ ನಾನು ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಇಲ್ಲೊಂದು ಮೊದಲನೇದಾಗಿ ಟಿಪ್ಸ್ ತೋರಿಸ್ತಾ ಇದ್ದೀನಿ. ನಾವು ಬ್ರೆಡ್ ತಗೊಂಬಂದಿರ್ತೀವಲ್ಲ, ಅದು ಅದಕ್ಕೆ ರಬ್ಬರ್ ಏನಾದರೂ ಇರುತ್ತೆ, ರಬ್ಬರ್ ಅಕಸ್ಮಾತ್ ಕಳೆದೋಗುತ್ತೆ ಅಂದ್ಕೊಳ್ಳಿ. ರಬ್ಬರ್ ಹಾಕಿಟ್ಟಿಲ್ಲ ಅಂದರೆ ನೀವು ಹಾಗೆ ಇಟ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಅದು ಗಟ್ಟಿ ಆಗಬಾರ್ದಂದ್ರೆ ನೋಡಿ, ಈ ಥರ ನೀಟಾಗಿ ಸುತ್ತಬಿಟ್ಟು ಆ ಥರ ನೀವು ಅದನ್ನೇ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ಅಂದರೆ ಅದು ರಬ್ಬರ್ ಥರನೇ ನೀಟಾಗಿ ಕಚ್ಕೊಂಡ್ಬಿಟ್ಟಿರುತ್ತೆ. ಅದೇನೂ ಆಗಲ್ಲ, ನೀಟಾಗಿ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ, ಮಕ್ಕಳೆಲ್ಲ ಈ ಥರ ಚಿಕ್ಕ ಮಕ್ಕಳು ಈ ಥರ ಗೋಡೆ ಮೇಲೆ, ನನ್ನ ಮಗ ನೋಡಿ ಈ ಥರ ಎಲ್ಲ ಕ್ಲೇ ಆಗ್ಬೋದು ಅಥವಾ ಪೆನ್ಸಿಲಲ್ಲಿ ಆಗ್ಬೋದು, ಈ ಥರ ಎಲ್ಲ ನೀಟಾಗಿ ಗೀಚ್ಬಿಟ್ಟಿದ್ದಾನೆ ಗೋಡೆ ಮೇಲೆ. ಇದನ್ನು ಯಾವ ಥರ ಕ್ಲೀನ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇದು ತಗೊಂಡಿದ್ದೀನಿ, ನೈಲ್ ಪೇಂಟ್ ರಿಮೂವರ್ ತಗೊಂಡಿದ್ದೀನಿ, ಅಂದರೆ ತಿನ್ನರ್ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ. ಅದರಿಂದ ನೀವು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಬೋದು ಫ್ರೆಂಡ್ಸ್. ನೀವು ಒಂಥರ ಕಾಟನಲ್ಲಿ ಅದನ್ನ ಸ್ವಲ್ಪ ತಗೊಂಡ್ಬಿಟ್ಟು ಈ ಥರ ನೀವು ನೀಟಾಗಿ ರಬ್ ಮಾಡಿದ್ದೀರಂದರೆ ಅದು ಎಂಥದೇ ಆಗ್ಬೋದು, ಪೆನ್ನಲ್ಲಿ, ಮಾರ್ಕರಲ್ಲಿ, ಕ್ಲೇ ಆಗ್ಬೋದು, ಏನೇ ಇದ್ರೂ ತುಂಬ ನೀಟಾಗಿ ಒಟ್ಟೋಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಾನು ನಿಮ್ಮ ಮುಂದೆನೇ ಮಾಡಿ ತೋರಿಸ್ತಿದ್ದೀನಿ. ಈ ಥರ ನೀವು ಮಾಡ್ಕೊಂಡಿದ್ದೀರಂದರೆ ಒಂಚೂರು ಮಾರ್ಕ್ ಇರೋದಿಲ್ಲ ಮತ್ತು ಪೂರ್ತಿ ನೀಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಳು ಅಂದಮೇಲೆ ಮನೆಯಲ್ಲಿ ಗೋಡೆ ಮೇಲೆ ಎಲ್ಲ ಬರೀತಾನೆ ಇರ್ತಾರಲ್ವ, ಅವ್ರಿಗೂ ನಾವು ಏನು ಹೇಳೋಕ್ಕಾಗಲ್ಲ, ಚಿಕ್ಕ ಮಕ್ಳವರು ನೋಡಿ. ಆಗ ನಾವೇ ಅದನ್ನು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂಚೂರು ಇಲ್ದಿರ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ನ ನೀವು ಒಂದ್ಸಲ ಫಾಲೋ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಟಿಪ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ತುಂಬಾ ಅನುಕೂಲ ಆಗ್ಬೋದು. ನೋಡಿ, ಈ ಥರ ಎಣ್ಣೆದು ಕಲೆ ಇರ್ಬೋದು, ದೀಪಾವಳಿ ಅಥವಾ ಕುಂಕುಮ ಭರಣಿಯಲ್ಲಾಗ್ಬೋದು, ಈ ಥರ ಕಲೆ ಏನೇ ಇದ್ರೂ ಇದನ್ನೇ ಸುಲಭವಾಗಿ ಯಾವ ಥರ ಕ್ಲೀನ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಅದಕ್ಕೆ ಒಂದು ಸೊಲ್ಯೂಷನ್ ನಾನು ರೆಡಿ ಮಾಡ್ಕೊತೀನಿ. ಅದು ನೀವು ಈ ಥರ ರೆಡಿ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ಬೇಗ ಆಗೋಗುತ್ತೆ ಫ್ರೆಂಡ್ಸ್. ಯಾವುದೇ ಕಲೆ ಇದ್ರೂ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ. ನೋಡಿ, ನಾನು ನಿಂಬೆಹಣ್ಣು ರಸ ತೊಗೊತಿದ್ದೀನಿ. ನಾನು ಒಂದು ನಿಂಬೆಹಣ್ಣು ರಸ ಹಿಂಡ್ಕೊತಿದ್ದೀನಿ, ಒಂದು ನಿಂಬೆಹಣ್ಣು. ಮತ್ತು ನೋಡಿ, ನಾನು ಇದರಲ್ಲಿ ಪೀತಾಂಬರ ಹಾಕ್ಕೊತಿದ್ದೀನಿ. ಇದು ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡ್ತೀರಾ ಪೀತಾಂಬರ, ಇದನ್ನೇ ಹಾಕ್ಕೊಳ್ಳಿ. ಆದರೆ ಇದ್ರ ಜೊತೆ ನೀವು ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀರಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ನೋಡಿ, ನಾನು ಕೋಲ್ಗೇಟ್ ಟೂತ್ ಪೇಸ್ಟ್ ಹಾಕ್ಕೊತಿದ್ದೀನಿ, ವೈಟ್ ಕಲರ್ದು. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇದು ರೆಡಿ ಆಯಿತು. ಇದರಿಂದ ನೀವೇನಾದರೂ ನಿಂಬೆಹಣ್ಣು ಸಿಪ್ಪೆ ತಗೊಂಡು ಉಜ್ಜಿದ್ದೀರಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ನಾನು ನಿಮ್ಮ ಮುಂದೆನೇ ಮಾಡಿ ತೋರಿಸ್ತೀನಿ, ನೀವೇ ನೋಡಿ. ಅದರಲ್ಲಿ ದೀಪಗಳಲ್ಲೆಲ್ಲ ಯಾವ ಥರ ಪೂರ್ತಿ ಎಲ್ಲ ಇದಿದೆ ಅಂದರೆ ಎಣ್ಣೆದು ಎಲ್ಲ ಪೂರ್ತಿ ಅಂಟೆಲ್ಲ ನಾವೇನು ಮಾಡಬೇಕಂದ್ರೆ ಫಸ್ಟೇ ಒರೆಸ್ಕೊಂಬಿಡ್ಬೇಕು. ಒಂದು ಬಟ್ಟೆ ತಗೊಂಡು ನೀಟಾಗಿ, ಯಾವುದಾದ್ರೂ ಒಂದು ಬಟ್ಟೆ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಎಣ್ಣೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ ಫಸ್ಟು. ಈ ಥರ ನಾನು ತೋರಿಸ್ಕೊಟ್ಟಂಗೆ ನೀವು ಮಾಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಆಗಿಬಿಡುತ್ತೆ. ನೋಡಿ, ನಾನು ನೀಟಾಗೆಲ್ಲ ಒರೆಸ್ಕೊಂಬಿಟ್ಟಿದ್ದೀನಿ. ಮತ್ತು ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದನ್ನು ಉಜ್ಜೋದು ಅಂತ. ನೋಡಿ, ನಾನು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ತಗೊಂಡು ನಾನು ಒಂದೊಂದು ನೀಟಾಗಿ ಉಜ್ಜಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀರಂದರೆ ಅದು ಎಂಥ ಕಲೆ ಇದ್ದರೂ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್. ನಾನು ನಿಂಬೆಹಣ್ಣಾಗಲೇ ಹಿಂಡ್ಕೊಂಡಿದ್ದೆ ಅಲ್ಲ, ಆ ಒಟ್ಟಿಂದಾನೇ ನಾನು ಇದನ್ನೆಲ್ಲ ಉಜ್ಜುತ್ತಾ ಇದ್ದೀನಿ. ಅದನ್ನು ಬಿಸಾಕಬೇಡಿ ನೋಡಿ, ಅದ್ರ ಹೆಲ್ಪಿಂದಾನೇ ನೀವು ಈ ಥರ ಉಜ್ಜಿದ್ದೀರಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಈ ಥರ ನೀವು ಮನೆಯಲ್ಲಿ ಮಾಡ್ಕೊಂಡಿದ್ದೀರಂದರೆ ಅಂದರೆ ಎಷ್ಟೇ ಜಿಡ್ಡಿದ್ರೂ ಅಥವಾ ಅಷ್ಟೇ ಯಾವುದೇ ಥರ ಕೊಳೆ ಇದ್ರೂ ಏನೇ ಇದ್ರೂ ತುಂಬ ಚೆನ್ನಾಗಿ ನೀಟಾಗೋಗುತ್ತೆ. ನೀವು ಆರಾಮಾಗಿ ಬೇಗ ಈಸಿಯಾಗಿ ಈ ಕೆಲಸನ ನೀವು 1 ಗಂಟೆ ಹೊತ್ತು ಮಾಡೋ ಕೆಲಸನ ನೀವು ಬೇಗ ಒಂದು 10-20 ನಿಮಿಷದಲ್ಲಿ ಮುಗಿಸ್ಕೊಬೋದು ಫ್ರೆಂಡ್ಸ್. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಈ ಥರ ನೀಟಾಗಿ ಉಜ್ಕೊಂಬಿಟ್ರೆ ಅಂತೂ ನಿಮಗೆ ತುಂಬಾ ಈಸಿ ಆಗುತ್ತೆ. ಅದನ್ನು ಚೆನ್ನಾಗಿ ಅಂದರೆ ನೀವು ಎಲ್ಲೆಲ್ಲದು ನೀಟಾಗಿ ಸ್ವಲ್ಪ ಜಾಸ್ತಿ ಜಿಡ್ಡಿರುತ್ತೋ ಅಲ್ಲೆಲ್ಲ ಸ್ವಲ್ಪ ನೀಟಾಗಿ ಸ್ವಲ್ಪ ಉಜ್ಜಿಕೊಂಡು ಈ ಥರ ನೀವು ನೀಟಾಗಿ ತೊಳ್ಕೊಂಡಿದ್ದೀರಂದರೆ ನೋಡಿ, ನಿಮ್ಮ ಮುಂದೆನೇ ತೊಳೆದು ತೋರಿಸ್ತೀನಿ ಫ್ರೆಂಡ್ಸ್. ನೀವೇ ನೋಡ್ಬೋದು ರಿಸಲ್ಟ್ ಆಗಲೇ ಹೇಗಿತ್ತು, ಈಗ ಹೇಗಾಗಿದೆ ಅಂತ. ನೀವು ಈ ಥರ ಎಲ್ಲ ನೋಡಿ ನೀಟಾಗಿ ಮನೆಯಲ್ಲೇ ಈ ಥರ ಮಾಡ್ಕೊಬೋದು. ಅಂದರೆ ಈ ಥರ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಪೇಸ್ಟ್ ಹಾಕ್ಕೊಂಡು ನೀವು ಈ ಥರ ಉಜ್ಜಿದ್ದೀರಂದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್. ನೀವೇ ನೋಡ್ಬೋದು, ನಿಮ್ಮ ಮುಂದೆ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ. ನಾನು ನಿಮ್ಮ ಮುಂದೆನೇ ತೊಳೆದು ತೋರಿಸ್ತಿದ್ದೀನಿ ಯಾವ ಥರ ಕ್ಲೀನ್ ಆಯಿತು ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ನೋಡಿ ಫ್ರೆಂಡ್ಸ್, ಯಾವುದೇ ಕಳಶ ಆಗ್ಬೋದು, ಕುಂಕುಮ ಭರಣಿ ಆಗ್ಬೋದು, ಈ ಥರ ದೀಪಸ್ತಂಭಗಳಾಗ್ಬೋದು, ಏನೇ ಇದ್ರೂ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ, ತುಂಬ ಶೈನಿಂಗ್ ಬರುತ್ತೆ. ನೋಡಿ, ನೀವೇ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಟಿಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾವು ಗ್ಯಾಸ್ ಹಚ್ಚಿದಾಗ ಈ ಥರ ಒಂದೊಂದ್ಸಲ ನೀಟಾಗಿ ಉರಿಯೋದಿಲ್ಲ.
ಯಾಕಂದರೆ ಬರ್ನಲ್ಸಲ್ಲಿ ಹಾಲು ಉಕ್ಕಿರೋದಾಗ್ಬೋದು, ಬೇರೆ ಏನಾದರೂ ಗಲೀಜೆಲ್ಲ ಸೇರ್ಕೊಂಡಿರುತ್ತೆ, ಜಿಡ್ಡಾಂಶ ಎಲ್ಲ. ಅದನ್ನು ಯಾವ ಥರ ಕ್ಲೀನ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ ಥರ ಬರ್ನಲ್ ಉರಿಯೋದ್ರಿಂದ ಏನಾಗುತ್ತೆ ಅಂದರೆ ಗ್ಯಾಸ್ ಎಲ್ಲ ತುಂಬ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಅದಕ್ಕೆ ನಾವು ಅದನ್ನು ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಅದಕ್ಕೆ ನೋಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವುದಾದ್ರೂ ಹಳೆ ಹುಣಸೆಹಣ್ಣು ಇರುತ್ತಲ್ಲ, ಹಳೆ ಹುಣಸೆಹಣ್ಣನ್ನ ಬಿಸಾಕಕ್ಕೆ ಹೋಗ್ಬಿಡ್ರಿ, ಅದನ್ನು ಹಾಗೆ ಇಟ್ಕೊಂಡು ನೋಡಿ ಈ ಥರ ನೀವು ಬಳಸ್ಕೊಬೋದು. ನೋಡಿ, ನಾನೊಂದು ಬಟ್ಲಲ್ಲಿ ನಿಂಬೆಹಣ್ಣು ಒಟ್ಟು ಅಷ್ಟೇ, ನಿಂಬೆಹಣ್ಣು ಹಿಂಡಿ ಬಿಟ್ಟಿರೋ ನಿಂಬೆಹಣ್ಣು ಒಟ್ಟು ಅದು ಹಾಗೆ ಇಟ್ಕೊಂಡು ನೋಡಿ ನಾನು ಆ ಥರ ಬರ್ನಲ್ಸ್ 2 ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಇಟ್ಬಿಡ್ತೀನಿ ಬಿಸಿ ನೀರಲ್ಲಿ. ಮತ್ತು ನೋಡಿ ನಾನು ಸ್ವಲ್ಪ ವಿಮ್ ಲಿಕ್ವಿಡ್ ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ಸೋಪ್ ಬೇಕಾದರೂ ತಗೊಬೋದು ಫ್ರೆಂಡ್ಸ್. ನೋಡಿ, ಅದರಿಂದ ಈ ಥರ ನೀಟಾಗಿ ಉಜ್ಕೊಂಡ್ರೆ ಅಂತೂ ಅದ್ರ ಮೇಲೆ ಯಾವುದೇ ಥರ ಕೊಳೆ ಇದ್ರೂ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ನೀವು ಈ ಥರ ನೋಡಿ ತುಂಬ ಚೆನ್ನಾಗಿ ಅದನ್ನ ಸ್ವಲ್ಪ ಹೊತ್ತು ನೆನೆಸಿರೋದಕ್ಕೆ ಏನಾಗುತ್ತೆ ಅಂದರೆ ಅದು ತುಂಬ ಚೆನ್ನಾಗಿ ಅದ್ರ ಒಳಗಡೆ ಏನೇ ಅಂಟಿದ್ರೂ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಯಾವ ಥರ ಉರಿಯುತ್ತೆ ಅಂತ ನಿಮ್ಮ ಮುಂದೆನೇ ಹಚ್ಚಿ ತೋರಿಸ್ತೀನಿ. ಮೊದಲು ನಾನು ಗ್ಯಾಸ್ ಹಚ್ಚಿ ತೋರಿಸಿದಾಗ ಅದು ಉರಿತಾ ಇರಲಿಲ್ಲ. ಇದೆಲ್ಲ ಮಾಡಿ ಆದಮೇಲೆ ಯಾವ ಥರ ಉರಿಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ನೀಟಾಗಿ ಉಜ್ಕೊತಾ ಇದ್ದೀನಿ. ಅದ್ರ ಮೇಲೆ ಯಾವುದೇ ಥರ ಜಿಡ್ಡಾಂಶ ಏನೂ ಇಲ್ದಿರ ತುಂಬ ಚೆನ್ನಾಗಿ ಕ್ಲೀನ್ ಆಗಲಿ ಅಂತ ನಾನು ನಿಮ್ಮ ಮುಂದೆನೇ ಉಜ್ಜಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಮತ್ತೆ ನೀವು ನೋಡಿ ಈ ಥರ ನೀಟಾಗಿ ಉಜ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಒಂದು ಚೆನ್ನಾಗಿರೋ ನೀರಲ್ಲಿ ಸ್ವಲ್ಪ ತೊಳ್ಕೊಂಬಿಡಿ. ತೊಳೆದಾದ್ಮೇಲೆ ಅದನ್ನು ಈ ಥರ ನೀಟಾಗಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಗಲೇ ಹೇಗಿತ್ತು ಇದು, ಈಗ ಯಾವ ಥರ ನೀಟಾಗಿಬಿಟ್ಟಿದೆ. ಮತ್ತು ಇದ್ರ ಮೇಲೆ ಇರ್ತಕ್ಕಂಥ ತೇವ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು. ನೀರ್ದು ತೇವ ಒಂಚೂರು ಇರಬಾರ್ದು. ಆ ಥರ ನೀಟಾಗಿ ಒಂದು ಬಟ್ಟೆ ತಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ನೀವು ಇದಕ್ಕೆ ಏನು ಮಾಡಬೇಕಂತ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ. ಮತ್ತು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ತಗೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆ ಜೊತೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಫ್ರೆಂಡ್ಸ್. ಈ ಅರಿಶಿನ ಮತ್ತು ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾನು ನಿಮಗೆ ಹೇಳ್ತೀನಿ. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎರಡನ್ನೂ ನಾವು ಈ ಥರ ಬರ್ನಲ್ ಮೇಲೆ ಹಚ್ಚೋದ್ರಿಂದ ಚಿಕ್ಕ ಚಿಕ್ಕ ತೂತು ಇರುತ್ತಲ್ಲ, ಹೋಲೇನೇ ಇದ್ರೂ ಚಿಕ್ಕ ಚಿಕ್ಕ ತೂತಲ್ಲಿ ಸಹ ಯಾವುದೇ ಥರ ಕೊಳೆ ಇದ್ರೂ ಅದು ಸಹ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್. ಅದನ್ನು ನೀವು ಕ್ಲೀನ್ ಮಾಡ್ಕೊಬೋದು ಈಸಿಯಾಗಿ. ನೋಡಿ, ಈ ಥರ ಕ್ಲೀನ್ ಮಾಡಿಕೊಂಡು ನೀವು ಈ ಥರ ಹಚ್ಚಿದ್ದೀರಂದರೆ ಮತ್ತು ಗ್ಯಾಸ್ನ ನೀವು ಹಚ್ಚಿ ನೋಡಿದ್ದೀರಂದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾವುದಾದ್ರೂ ಒಂದು ಪಿನ್ ತಗೊಂಡು ಈ ಥರ ಹೋಲಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ನೋಡಿ, ನಾನೀಗ ಹಚ್ಚಿ ತೋರಿಸಿದ್ದೀನಿ ಫೈನಲ್ ರಿಸಲ್ಟ್ ಇದು. ಈ ಥರ ನೀವು ಮಾಡಿಕೊಂಡ್ರೆ ನೀವು ಗ್ಯಾಸ್ ಎಲ್ಲ ತುಂಬಾ ಉಳಿತಾಯ ಮಾಡ್ಬೋದು. ಇದೇ ಥರ ನಾನು ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು.